ವೆಲ್ಕಮ್ ಟು ಅವರ್ ಚಾನಲ್. ಇಂದು ನೋಡಿ ನಾವು 8ನೇ ತರಗತಿ ಗಣಿತ ಭಾಗ 1ರಲ್ಲಿ 2024-25ನೇ ಸಾಲಿನ ಹೊಸ ಪಠ್ಯಕ್ರಮದ ಪ್ರಕಾರ ಇಂದು ಅಧ್ಯಾಯ 5 ವರ್ಗಗಳು ಮತ್ತು ವರ್ಗಮೂಲಗಳು. ಈ ಒಂದು ಅಧ್ಯಾಯ 5ರಲ್ಲಿ ನೋಡ್ರಿ, ಇವತ್ತು ನಾವು ಅಭ್ಯಾಸ 5.2ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ಈಗ ನೋಡ್ರಿ, ಅಭ್ಯಾಸ 5.2. ಈ 5.2ರಲ್ಲಿ 1ನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ, ಈ ಕೆಳಗಿನ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಿಯಿರಿ. 32, 35, 86, 93, 71 ಮತ್ತು 46 ಈ ಸಂಖ್ಯೆಗಳ ಈಗ ನೋಡ್ರಿ, ನಾವು ಈ ಸಂಖ್ಯೆಗಳ ವರ್ಗಮೂಲಗಳನ್ನು ಈ ಸಂಖ್ಯೆಗಳ ವರ್ಗಗಳನ್ನು ಕಂಡು ಹಿಡಿಯಬೇಕಾಗಿದೆ. ಒಂದೇದು ನೋಡ್ರಿ, 32ರ ವರ್ಗ 32 ಸ್ಕ್ವೇರ್ ಅಂತ ನಾವು ಬರಿಬೇಕು. ಇದನ್ನು ನಾವು ಇನ್ನೊಂದು ರೀತಿ ಬರ್ಕೊಳ್ಳೋಣ. 32ಅನ್ನು 30 + 2 ಎಂದು ಬರೆಯುವ ಹೋಲ್ ಸ್ಕ್ವಯರ್. ಈಗ a + b ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ 30 × ಬ್ರ್ಯಾಕೆಟ್ 30 + 2 + 2 × ಬ್ರ್ಯಾಕೆಟ್ 30 + 2 ಈ ಥರನೂ ಬರಿಬೋದು. 30 + 2 × ಬ್ರ್ಯಾಕೆಟ್ 30 + 2 ಈ ಥರನೂ ನಾವು ಬರಿಬೋದು. 3 3 9 900 + 37 60 + 37 60 + 2 4 900 1 60 1 60 4 ಸೇರಿದರೆ ಎಷ್ಟಾಯ್ತು ರೀ? 1024 ಆಗುತ್ತೆ. ನೆಕ್ಸ್ಟ್ ನೋಡ್ರಿ, 2ನೇ ಪ್ರಶ್ನೆ 35ರ ವರ್ಗವನ್ನು ನಾವೀಗ ಕಂಡು ಹಿಡಿಯಬೇಕಾಗಿದೆ. 35 ಸ್ಕ್ವೇರ್ ಈಸ್ ಈಕ್ವಲ್ ಟು 30 + 5. ನಾವು ಯಾವ ರೀತಿಯಾಗಿ ಬರಿತಾ ಇದ್ದೇವಪ್ಪ? 30 + 5 ಸ್ಕ್ವಯರ್. 30 + 5 ಇಂಟು ಬ್ರ್ಯಾಕೆಟ್ 30 + 5 ನಾವು ಒಳಗಡೆ ಗುಣಾಕಾರ ಮಾಡಿದಾಗ 30 × ಬ್ರ್ಯಾಕೆಟ್ 30 + 5 + 5 × ಬ್ರ್ಯಾಕೆಟ್ 30 + 5. ಈಗ ನೋಡ್ರಿ, ನಾವು 3 3 9 900 + 5 3 15 150. 35 150 + 5 5 25. ಈಗ ನೋಡ್ರಿ, 900 1 150 150 25 4ಅನ್ನು ಕೂಡಿಸಿದಾಗ ನಮಗೆ ಆನ್ಸರು 1225 ಬರ್ತಾ ಇದೆ. ನೆಕ್ಸ್ಟ್ ನೋಡ್ರಿ, 86ರ ವರ್ಗ 86 ಸ್ಕ್ವೇರ್ ಈಸ್ ಈಕ್ವಲ್ ಟು 80 + 6 ಬ್ರ್ಯಾಕೆಟ್ ಸ್ಕ್ವಯರ್. 80 + 6 ಇಂಟು ಬ್ರ್ಯಾಕೆಟ್ 80 + 6 ಎಂದು ಬರೆದು ನಾವು 80 × ಬ್ರ್ಯಾಕೆಟ್ 80 + 6 + 6 ಇಂಟು ಬ್ರ್ಯಾಕೆಟ್ 80 + 6 8 8 64 2 0 + 8 6 48 480 + 8 6 48 1 0 ಪ್ಲಸ್ ಆಫ್ 6 6 36. ಈಗ ನೋಡ್ರಿ, 6400 + 480 + 480 + 36 ಈ 4ಅನ್ನು ಸೇರಿಸಿದಾಗ ನಮಗೆ ಎಷ್ಟು ಆನ್ಸರ್ ಬರ್ತಾ ಇದೆ ರೀ? ಇಲ್ಲಿ 7396 ಎನ್ನುವ ಆನ್ಸರ್ ಸಿಗ್ತಾ ಇದೆ. ನೆಕ್ಸ್ಟ್ ನೋಡ್ರಿ, 93ರ ವರ್ಗವನ್ನು ಕಂಡು ಹಿಡಿಯಿರಿ. 90 + 3 ಇಂಟು ಬ್ರ್ಯಾಕೆಟ್ 90 + 3 ಎಂದು ಬರೆಯುವ. ಈಗ ನೋಡ್ರಿ, 90 ನಾವು 90 + 3 + 3 ಇಂಟು ಬ್ರ್ಯಾಕೆಟ್ 90 + 3 99 81 2 0 8100 + 93 27 1 0 ಅಂದರೆ 270. 93 ಇಲ್ಲೂ ಕೂಡ 270 ಆಗುತ್ತೆ. 3 3 9. ಈ ಒಂದು 8100 ಒಂದು 270 270 9 ಈ 4ಅನ್ನು ಸೇರಿಸಿದಾಗ ನೋಡ್ರಿ, ನಮಗೆ ಆನ್ಸರ್ ಎಷ್ಟು ಸಿಗ್ತಾ ಇದೆ? 8649 ಆನ್ಸರ್ ಸಿಗ್ತಾ ಇದೆ. ನೆಕ್ಸ್ಟ್ ನೋಡ್ರಿ, 71ರ ವರ್ಗವನ್ನು ಕಂಡು ಹಿಡಿಯಿರಿ. 71 ಸ್ಕ್ವಯರನ್ನು ನಾವು 70 + 1 ಸ್ಕ್ವಯರ್ ಅಂತ ಬರೆಯೋಣ. ಇದನ್ನು ನಾವು 70 + 1 ಬ್ರ್ಯಾಕೆಟ್ 70 + 1 ಎಂದು ಕೂಡ ಬರೀಬಹುದು. ಅದನ್ನು ನಾವು 70 ಇಂಟು ಬ್ರ್ಯಾಕೆಟ್ 70 + 1 + 1 ಇಂಟು ಬ್ರ್ಯಾಕೆಟ್ 70 + 1 ನೋಡ್ರಿ, 7 7 49 2 0 ಅಂದರೆ 4900 + 71 70 + 71 70 1 1 ಈ 4ಅನ್ನು ಸೇರಿಸಿದಾಗ ನಮಗೆ ಆನ್ಸರ್ ಎಷ್ಟು ಸಿಗ್ತಾ ಇದೆ ರೀ? 5041. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ,
46ರ ವರ್ಗವನ್ನು ಕಂಡುಹಿಡಿಯಿರಿ. 46 ಸ್ಕ್ವೇರ್ ಇಸ್ ಈಕ್ವಲ್ ಟು 40 ಪ್ಲಸ್ 6 ಸ್ಕ್ವೇರ್ ಅಂತ ಬರೆಯೋಣ. 40 ಇಂಟು ಬ್ರ್ಯಾಕೆಟ್ 40 ಪ್ಲಸ್ 6 ಪ್ಲಸ್ 6 ಇಂಟು ಬ್ರ್ಯಾಕೆಟ್ 40 ಪ್ಲಸ್ 6. ಈಗ ನೋಡ್ರಿ 4 4 16, 2 0 ಅಂದರೆ 1600 ಆಯಿತು. ಪ್ಲಸ್ 6 4 24, 240, 240, 6 36. ಈಗ ನೋಡ್ರಿ 4 ಸೇರಿಸಿದಾಗ ನಮಗೆ ಆನ್ಸರ್ ಸಿಗ್ತಾ ಇದೆ ರೀ 2116 ಎನ್ನುವ ಆನ್ಸರ್ ಬರ್ತಾ ಇದೆ. ನೆಕ್ಸ್ಟ್ ನೋಡ್ರಿ ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಈ ಕೆಳಗಿನ ಸಂಖ್ಯೆಗಳನ್ನು ಒಳಗೊಂಡ ಪೈಥಾಗೋರಸ್ನ ತ್ರಿವಳಿಗಳನ್ನು ಬರೆಯಿರಿ. 6, 14, 16, 18. ಪರಿಹಾರ ನೋಡ್ರಿ, ಯಾವುದೇ ಸ್ವಾಭಾವಿಕ ಸಂಖ್ಯೆ m ಈಸ್ ಗ್ರೇಟರ್ ದೆನ್ 1 ಆದಾಗ 2m² ಪ್ಲಸ್ m² ಮೈನಸ್ 1 ಬ್ರ್ಯಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು m² ಪ್ಲಸ್ 1 ಬ್ರ್ಯಾಕೆಟ್ ಸ್ಕ್ವಯರ್. ಇಲ್ಲಿ 2m, m² ಮೈನಸ್ 1, m² ಪ್ಲಸ್ 1ಗಳು ಇಲ್ಲಿ ಪೈಥಾಗೋರಸ್ಸಿನ ತ್ರಿವಳಿಗಳು ಆಗಿವೆ. ಒಂದೇದು ನೋಡ್ರಿ 6, ಇಲ್ಲಿ 2m ಇಸ್ ಈಕ್ವಲ್ ಟು 6, m ಇಸ್ ಈಕ್ವಲ್ ಟು ಏನ್ರಿ 3 ಆಗುತ್ತೆ. 6/2 ಈಸ್ 3. therefore m² ಮೈನಸ್ 1 ಇಸ್ ಈಕ್ವಲ್ ಟು 3² m ಇದ್ದಲ್ಲೇ 3 ಹಾಕೋಣ. 3² ಮೈನಸ್ 1 ಈಸ್ 9 ಮೈನಸ್ 1 ಈಸ್ 8. m² ಪ್ಲಸ್ 1 ಅಂದರೆ ನೋಡ್ರಿ 3² ಪ್ಲಸ್ 1 9 1 10 ಆಗುತ್ತೆ. ಆದ್ದರಿಂದ ಪೈಥಾಗೋರಸ್ಸಿನ ತ್ರಿವಳಿಗಳು ಏನಾಗ್ತಾ ಇದಾವ್ರಿ ಇಲ್ಲಿ 6, 8, 10 ಆಗಿದ್ದಾವೆ. ಓಕೆನಾ. ನೆಕ್ಸ್ಟ್ 14, 2m ಇಸ್ ಈಕ್ವಲ್ ಟು 14, m ಈಸ್ 7, m² ಮೈನಸ್ 1 ಅಂದರೆ 7² ಮೈನಸ್ 1 49ರಲ್ಲಿ 1 ಅಂದರೆ 48. m² ಪ್ಲಸ್ 1 ಅಂದರೆ ಎಷ್ಟಾಯ್ತು ನೋಡ್ರಿ 7² ಪ್ಲಸ್ 1 ಅಂದರೆ 49 1 50 ಆಗ್ತಾ ಇದೆ. ಆದ್ದರಿಂದ ಪೈಥಾಗೋರಸ್ಸಿನ ತ್ರಿವಳಿಗಳು 14, 48 ಮತ್ತು 50. ಈಗ ಮೂರನೇ ಪ್ರಶ್ನೆ ನೋಡ್ರಿ 16, 2m ಇಸ್ ಈಕ್ವಲ್ ಟು 16, m ಈಸ್ 8, 16/2 ಅಂದರೆ 8 ಆಗುತ್ತೆ. ಆದ್ದರಿಂದ m² ಮೈನಸ್ 1 ಏನಾಗುತ್ತೆ ರೀ 8² ಮೈನಸ್ 1 64ರಲ್ಲಿ 1 ಹೋದರೆ 63. m² ಪ್ಲಸ್ 1 ಅಂದರೆ ನೋಡ್ರಿ 64 ಪ್ಲಸ್ 1 ಅಂದರೆ 65. ಆದ್ದರಿಂದ ಪೈಥಾಗೋರಸ್ಸಿನ ತ್ರಿವಳಿಗಳು ಇಲ್ಲಿ ಏನಾಗ್ತಾ ಇದಾವ್ರಿ 16, 63 ಮತ್ತು 65. ನೆಕ್ಸ್ಟ್ ನೋಡ್ರಿ 18 ನಾವು 2m ಇಸ್ ಈಕ್ವಲ್ ಟು 18 ಅಂತ ಬರೀತಾ ಇದ್ದೀವಿ. m ಈಸ್ 18/2 ಈಸ್ 9. m² ಆದ್ದರಿಂದ m² ಮೈನಸ್ 1 ಅಂದರೆ ಎಷ್ಟಾಯ್ತು ರೀ 9² ಮೈನಸ್ 1 81ರಲ್ಲಿ 1 ಅಂದರೆ 80. m² ಪ್ಲಸ್ 1 ಅಂದರೆ ನೋಡ್ರಿ 81 1 82. ಆದ್ದರಿಂದ ಪೈಥಾಗೋರಸ್ಸಿನ ತ್ರಿವಳಿಗಳು 18, 80, 82. ಓಕೆ. ನೆಕ್ಸ್ಟ್ ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.